ಯಾರು ಮಾತಾಡೋದು ನನ್ನ ಎದುರಿಗೆ ಯಾರು ಮಾತಾಡ್ಕೊಡ್ದು. ಥೂ, ಮನೆಯೆಲ್ಲ ವಾಸನೆ ಬಿಡಿಯುತ್ತೆ. ಕುಡಿದ್ಬಿಟ್ಟು ಹಿಂಗೆ ಕಕ್ಕೊಂಡು ಥೂ ಹೋಗತ್ತ. ಅಯ್ಯಪ್ಪ, ಎಲ್ಲ ಮ್ಯಾಕೆಲ್ಲ ವಾಂತಿ ಮಾಡ್ಕೊಳವನೆ. ಇರೋದು ನೋಡಪ್ಪ, ಇದೊಳ್ಳೆ ನಮಗೆ ಟೆನ್ಷನ್ ಆಗ್ಬಿಡ್ತಲ್ಲಪ್ಪ ಇವಾಗ. ಎಲೇ ಶರತ್ತು ಪಾಪ, ಸರಿಯಾಗಿ ಮನೆ ಕೇಳೋ, ಕೆಳಕಾನ ಮನೆ ಕೇಳೋ, ಮಂಚದ ಮ್ಯಾಕೆ ಹೋಗಿ ಮನೆ ಕೇಳಿದೀಯ. ಮಂಚದ ಮ್ಯಾಕೆ ಹೋಗ್ಬಿಟ್ಟು ವಾಂತಿ ಮಾಡ್ಕೊಂಡು ಇವಳತ್ತ ಹಿಂಗೆ ಮಾಡ್ಬಾರ್ದು ಕಣೋ. ನನಗಂತೂ ಸಾಕಾಗ್ಬಿಟ್ಟೈತೆ. 2 ದಿವಸಕ್ಕೇನೆ ನೀನು ಹಿಂಗೆ ಕುಡ್ದು ಬಂದು ಹಿಂಗೆ ವಾಂತಿ ಮಾಡ್ಕೊಂಬದೆಲ್ಲ ಮಾಡಿರ್ ನೋಡಮ್ಮ, ಅವೇನು ಸುಮ್ಕಿರಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಕುಡ್ದು ಬಂದವನೆ? ಕುಡ್ದು ಅಲ್ಲಿ ಚರಣಿ ಮಗಳ ಮನೆ ಕೇಳಿದ್ನಮ್ಮ, ಹೋಗಿ ಕರ್ಕೊಂಬಂದ್ವಿ. ನೀರು ಒಯ್ದ್ರೆ ತಿರ್ಗಾ ಎಲ್ಲಿ ಕೇಳಿದ್ನ ಏನೋ ಗೊತ್ತಿಲ್ಲ, ಏನು ಮನೆಯ ಕೆಲಂತಂದು ಇಕ್ಕೊಂಡಿದ್ನ, ಏನು ಜೋಮ್ನಾಗ ಇಕ್ಕೊಂಡಿದ್ನ. ತಿರ್ಗಿ ಕುಡ್ದು ಒಟ್ಟು ವಾಂತಿ ಮಾಡ್ಕೊಂಡಿದ್ದ. ಇಡ ತಿಂತ ಕೈಯಲ್ಲನ ತೊಳ್ದಾಕ್ತೆ. ಈಗ ನೋಡು ಮ್ಯಾಕೆ ಉಗುದ್ಕೊಂತ ಇದ್ದು ನೋಟು ವಾಸನೆ ಬಡಿಯುತ್ತಿ. ಏನು ಮಾಡೋಣಮ್ಮ ಅನ್ನಿಸ್ಬಿಟ್ಟೈತೆ ಕಣೆ. ಎಲ್ವಾ ಇದ್ದೀನು? ಯಾಕ ನಾನು ನನ್ನ ತಮ್ಮ ಬಂದಿದ್ನ ಮಾತಾಡ್ತಿದ್ದೆ. ಆ ಸುಗುಣನು ಆ ಪ್ರೀತಿ ಇಲ್ಲದೆ ಇದು ಮಾಡ್ಕೊಂಡು ನನ್ನ ತಮ್ಮನ ಮೇಲೆ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಎಷ್ಟೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ನೋಡಕ್ಕ. ಏನು ಮಾಡಿರು? ಅವರು ನಿನ್ನ ತಮ್ಮನ ತಂಗ ನೀನು ಮಾತಾಡ್ತಿದ್ರೆ ಅವ್ರಿಗೇನಂತೆ, ಅವ್ರು ತುಂಬಿರ್ಬೇಕಮ್ಮ. ನನ್ನ ತಮ್ಮ ಬಂದಿದ್ನ ಮಾತಾಡ್ಸ್ಕೊಂಡು ಹೋಗಿಲ್ಲೆಲ್ಲ ಹೋಗ್ತಾ ಇದ್ದೀನಿ. ಯಾರು ಫ್ರೆಂಡ್ ಯಾರೋ ದುಡ್ಡು ಕೊಟ್ಟನಂತೆ, ಅಲ್ಲೆಲ್ಗ ತಗೊಂಡೋಗಿ ಕೊಡಬೇಕಾಗಿತ್ತಂತೆ. ಅದಕ್ಕೆ ತಗೊಂಡೋಗಿ ಕೊಡ್ಬೇಕಪ್ಪ ಅಂತ ಹೇಳಿ ಅವನು 10 ಲಕ್ಷ ದುಡ್ಡು ಇಟ್ಕೊಂಡಿದ್ದ. ಈ ಪ್ರೀತಿ ಏನು ಮಾಡಿದಾಳೆ, ನಾನು ಮಾತಾಡ್ತಾ ಇರೋದು ನೋಡಿ ಸೂಟ್ ಕೇಸ್ ತಗೊಂಬಂದಿದ್ದ ಅವನು. ಇಲ್ಲಿಂದಲ್ಲ ಇವ್ರದೆಲ್ಲ ಕಣಕ, ಅದು ನನ್ನ ತಮ್ಮ ತಗೊಂಬಂದಿದ್ದವ್ರ ಫ್ರೆಂಡು ಚೆನ್ನಾಗಿದ್ದಾರೆ ಹೇಳೋ ಮನೆ ಕಡೆಗೆ. ಅವರೆಲ್ಲ ತಗೊಂಡೋಗಿ ಏನೋ ಬಿಸ್ನೆಸ್ ಮಾಡೋದ್ರ ಹತ್ರ ಚೆನ್ನಾಗಿದ್ದಾನಲ್ಲ, ಕೊಟ್ಟವ್ರೆ. ತಗೊಂಡೋಗಿ ಕೊಡೋಕ್ಕಂತ ಹೋಗ್ತಿದ್ದೆ. ನಾನು ಮಾತಾಡಿಸ್ತಾ ಬಾರೋ ಮಂತ ಕಲ್ಗುನು ಇಲ್ಲಿಗೆ ಅಂದೆ. ಇಲ್ಲ ಅಕ್ಕ, ಅರ್ಜೆಂಟ್ ಹೋಗ್ಬೇಕಂತ ಅಲ್ಲಿ ನಿಲ್ಸಿ ಮಾತಾಡ್ತಿದ್ದ. ಇವ್ರು ಪ್ರೀತಿ ಹೋಗ್ಬಿಟ್ಟು ಅವ್ರ ಅತ್ತೆ ಬಿಟ್ಟು ಪಿಟಿಂಗ್ ಇಟ್ಟವಳ. ಸುಗುಣ ಅಕ್ಕಂಗೆ ಕೊಟ್ಟೆ. ಇಲ್ಲದ್ದೆಲ್ಲ ಪಿಟಿಂಗ್ ಇಟ್ಬಿಟ್ಟು ಅವ ಅಕ್ಕ ಬಂದು ನನ್ನ ಹತ್ರ ಸುಗುಣ ಅಕ್ಕ ಬಂದು, ನೀನು ನನ್ನದ ದುಡ್ಡೆಲ್ಲ ತಗೊಂಡಿದ್ಯಾ ಹಂಗೆ ಅಂತ ನಮ್ಮ ಸೂಟ್ ಕೇಸ್ ಕಿತ್ಕೊಂಡು ಹೋಗ್ಬಿಡೋದೆಯ. ಇವಾಗ ಕಿತ್ಕೊಂಡು ಹೋಗ್ಬಿಟ್ಟು ಇದು ನಮ್ಮ ಅತ್ತೆದೆ ಬಚ್ಚಿಕೊಂಡಿರೋದನ್ನ ನಮ್ಮ ಅತ್ತೆಗಂತ ಇವಾಗ ಅವ್ರ ಕೊಟ್ಟಿರೋದು ನೋಡಿ. ನಾವು ಹಂಗೆ ಮಾಡಿಲ್ಲ ಅಂದ್ರೂ ಎಷ್ಟು ಇದು ಮಾಡ್ತಾರೆ. ತಿರ್ಗಿ ನನ್ನ ತಮ್ಮನ ಕಟ್ಟಾಕವ್ರೆ ಅಲ್ಲಿ. ಅವನು ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಬಿಡಂಗೆ ಇಲ್ಲ ನೋಡಿ, ಹಿಂಗೆಲ್ಲ ಕಟ್ಟಾಕವ್ರೆ. ಯಾಕೆ ಹಿಂಗೆ ಮಾಡ್ಬೇಕವರು? ಅಪ್ಪ ಎಷ್ಟು ಒಳ್ಳೆಯ ಕರಿಯ. ನನಗೆ ಫೋನ್ ಮಾಡಿದ್ರೆ, ಅಕ್ಕ ಚೆನ್ನಾಗಿದ್ದೇನಕ್ಕ, ಊಟ ಮಾಡ್ಕೊಂಡು ಚೆನ್ನಾಗಿರಕ್ಕ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಎಷ್ಟು ಚೆನ್ನಾಗಿ ಇದು ಮಾಡ್ತಾನೆ ನೋಡಮ್ಮ. ನಮ್ಮ ತನಗೆ ಹಿಂಗೆ ಮಾಡಿದ್ರೆ ಅವರು ಹೇಳ್ಬೇಕಾಗಿತ್ತು, ಇವನು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನಾವು ಹೇಳೋದೇ ಕೇಳಿಸ್ಕೊಂಬಂಗಿಲ್ಲ. ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ? ನೀನು ನಿನ್ನ ತಮ್ಮಂಗೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರಲ್ಲಕ್ಕ. ನಾನು ಇಲ್ಲಿ ಬಂದು ಇಲ್ಲಿರೋದಕ್ಕೆ ಏನು ಅವ್ರ ಮನೆಯಾಗ ಇದ್ದೀನ ನಾನು? ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಏನು ನಮ್ಮ ನಡೆಯುತ್ತೆ ಅಮ್ಮಂಗೆ ಎಲ್ಲದಕ್ಕೂ ಮಾತಾಡೋಕೆ ಬರ್ತಾರೆ. ಎಲ್ಲದಕ್ಕೂ ಯಾಕೆ ಮಾತಾಡ್ಬೇಕಾ? ಪ್ರೀತಿ ಯಾಕೆ ಹೋಗಿ ಹೇಳ್ಕೊಡ್ಬೇಕಾ? ಹೊತ್ತಿಗೆ ಇಲ್ಲದ್ದೆಲ್ಲನ ಸುಮ್ಮನಿದ್ರೆ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ನೋಡಿ ಹೋಗಿ ನಾನು ಕೇಳೋಣ ನಡಿ. ನಾನೇನೇನು ಗಲಾಟೆ ಮಾಡಲ್ಲ, ಕೇಳ್ತೀನಿ. ಯಾಕೆ ಹಿಂಗೆ ಮಾಡಿದ್ರೆ ಅವಳು ನಮ್ಮ ಮನೆಯಾಗ ಇದ್ದಾಳೆ, ನನ್ನ ತಮ್ಮ ಹಿಂಗೆ ಬೆಂಗ್ಳೂರಿಗೆ ಹೋಗ್ಯವನೆ. ನಮ್ಮ ಮನೆಯಾಗಿದ್ದರೆ ನಮ್ಗೇನೇನು ತೊಂದರೆ ಇಲ್ಲ, ನಮಗೆ ಯಾವಾಗ ನಮಗೆ ಸಾಕಾಗುತ್ತೆ ಅವಾಗ ನಾನೇ ಹೇಳ್ತೀನಿ ಹೋಗು ಅಂತ. ನನ್ನ ತಮ್ಮನ ಹೆಂಡತಿ ನಾನೇ ಇಕ್ಕೊಂಡಿರೋದು ಅಂತ ಹೇಳ್ತೀನಿ. ಬಾರಮ್ಮ ಇರು ಅಂತೇಳಿ ನಾನೇ ಕರ್ಕೊಂಬಂದಿರೋದು ಅಂತ ಹೇಳ್ತೀನಿ. ಯಾಕಲ್ಲಿ ಮರು ಕಟ್ಟಾಕವ್ರೆ? ಯಾಕತ್ತೆ? ಏನೋ ನಮ್ಮ ತಮ್ಮನ ಮೇಲೆ ನಾನು ಮಾತಾಡ್ತಿದ್ದ. ಇವಳು ಪ್ರೀತಿ ತಗೊಂಡವಳೆ ಅವ್ರ ದುಡ್ಡ. ನನ್ನ ತಮ್ಮ ಸೂಟ್ ಕೇಸ್ ತಂದಿರೋದು ನೋಡಿ ಏನಾದ ಒಂದೇ ದುಡ್ಡು ತೋರಿಸ್ತಾಕ ನಮಗೆ ತಗೊಂಡೋಗಿ ಕೊಡ್ಬೇಕಣಂತ. ನೋಡಪ್ಪ ನಾವು ಇಷ್ಟೊಂದು ದುಡ್ಡು ನೋಡೇ ಇಲ್ಲ ಅಂತಂದೆ. ನಾನು ಭಾಳ ದಿನದಿಂದ ನಂಬಿಕೆ ಉಳಿಸ್ಕೊಂಡಿದ್ದೀನಲ್ಲ ಅವ್ರ ಹತ್ರ, ಕೆಲಸ ಮಾಡೋರ ಹತ್ರ. ಅವರು ಕೆಲಸ ಮಾಡೋ ಅಂಥವ್ರು ತಗೊಂಡೋಗಲ್ಲಿ ಕೊಟ್ಟು ಬಾರಪ್ಪ ಅಂತ. ಅವ್ರದ್ದು ಬಿಸ್ನೆಸ್ಸಿಂದ ವ್ಯವಹಾರಗಳು ಇರ್ತಾವಲ್ಲಕ್ಕ, ಹೇಳವ್ರು. ಅದಕ್ಕೆ ಬಂದ ತೋರಿಸ್ತಾ. ಅದಕ್ಕೆ ಇವಳು ನಮ್ಮ ಅತ್ತೆದೆ ದುಡ್ಡು ಅಂತ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಇಲ್ಲದೆಲ್ಲ ಮಕ್ಳು ಕರ್ಕೊಂಬಂದು ಇವನೇ ನನ್ನ ತಮ್ಮ ಬಿಡಲ್ಲ ಅಂತಂದ್ರೂ ಮಕ್ಳು ಕರ್ಕೊಂಬಂದು ನಿಂಗೆ ಹಿಡ್ಕೊಂಡು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರಲ್ಲಕ್ಕ. ನೋಡು ಎಷ್ಟು ಇದನ್ನು ಮಾಡ್ತಾರೆ. ನಾವಿದ್ರಿ ಅವ್ರಿಗೇನಕ್ಕ ಕಷ್ಟ? ನಮ್ಮ ಪಾಡಿಗೆ ನಾವಿದ್ರು ನಮ್ಮ ಮೇಲೆ ಆಯ್ತೀವ, ನಿನ್ನ ಮೇಲೆ ನೋಡಿ ಎಷ್ಟು ಇದು ಮಾಡ್ತಾಳೆ. ಅವ್ರ ಮನೆಗೆ ಏನೋ ಹೋಗಿ ಏನಂತ ಅಂದರೆ ಕೊಟ್ಟಿದ್ಯಾ ನೀನು? ಅವ್ರೇನಂದ್ರು, ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಹೋಗಿ ಇರ್ಬಂತೆ, ಮನೆ ಕೆಲಸ ನೀವು ಮಾಡೋಕ್ಕಾಗಲ್ಲ, ನಮ್ಮ ಮನೆಗೆ ಇರ್ಬಂತ ಬಾ ಅಂತ ಒಂದಿನ ಕರೆದ್ಲು ಆ ಪ್ರೀತಿ. ಇಲ್ಲ ಅಕ್ಕ ನಾನು ಬರೋಕ್ಕಲ್ಲ, ಕವನಕ್ಕರ ಮನೆ ಬಿಟ್ಟು ನಾನಂತೂ ಬರಲ್ಲ. ನಮ್ಮ ಕವನಕ್ಕ ನಮ್ಮನೇನು ಯಾವುದಕ್ಕೂ ಏನು ಇದು ಮಾಡಲ್ಲ, ನನಗೂ ಅವ್ರ ತಮ್ಮಗೂ ಭಾಳ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅಂದೆ. ಅದಕ್ಕೆ ನಾನು ಹೇಳ್ದಂಗೆ ಕೇಳಲಿಲ್ವಲ್ಲ ಅಂತ ಭಾಳ ಸಿಟ್ಟು ನಮ್ಮ ಮೇಲೆ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳ ಅಮ್ಮ. ನನ್ನ ತಮ್ಮನ ಕಟ್ಟಾಕಿ ಇವಾಗ ಸುಮ್ಮನೆ ನಮ್ಮ ಮನೆಗೆ ಕಳ್ತನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಕ್ಕ ನಿಮ್ಮ ಮೇಲೆ ಆಯ್ತು, ನಮ್ಮ ಮೇಲೂ ನನ್ನ ತಮ್ಮನ ಮೇಲೂ. ನೋಡಿ ಎಷ್ಟು ಇದನ್ನು ಮಾಡ್ತಾರೆ. ನನ್ನ ತಮ್ಮನ ಚೆನ್ನಾಗಿ ಬರ್ತಾ ಹೋಗ್ತಾ ಇದ್ನಲ್ಲ, ನಾನು ಅಲ್ಗೂ ಬಾರೋ ಇಲ್ಲಿಗೇನೆ ಅಂತಂದೆ. ಮನೆಗೆ ಕರೆಸ್ಬೇಕಾಗಿತ್ತು, ಆದರೆ ಬೇಡತ್ತ ಅವನು ಅರ್ಜೆಂಟ್ನಾಗಿದ್ದ. ಅಕ್ಕ ನಾನು ಹೋಗ್ಬೇಕಣಕ್ಕ ಅಂದ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ತಿದ್ದೆ. ಅದಕ್ಕೆ ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಯಾಕೆ ಜಾಸ್ತಿ ಆಗ್ತೈತೆ ಕಣಮ್ಮ ಇತ್ತೀಚೆಗೆ.
ಭಾಳ ಒಂಥರ ಇದು ಮಾಡ್ತಾ ಇದ್ದಾರೆ, ದೌಲತ್ ಮಾಡ್ತಾರೆ. ದೌಲತ್ ಏನಿದ್ರು ಅವ್ರ ಹತ್ರ ಇಟ್ಕೋಬೇಕಪ್ಪ, ನಮ್ಮ ಹತ್ರ ಯಾಕೆ ತೋರಿಸ್ಬೇಕು? ನಮ್ಮ ಹತ್ರ ಯಾಕೆ ಹಂಗೆ ಮಾಡ್ಬೇಕಾದ್ರು? ನೋಡ್ ಪಾಪ ಅಣ್ಣ ಪಾಪ ಇವತ್ತು ಒಳ್ಳೇದು, ಅವ್ರ ಮೇಲೆ ಹಿಂಗೆಲ್ಲ ಮಾಡಕ್ ಹೋಗಿರೋದ. ನೋಡಮ್ಮ ಎಷ್ಟು ಇದನ್ನ ಮಾಡ್ತಾರೆ ಪಾಪ. ಮತ್ತೆ ಇವನೊಂದ್ ಕಡೆ ಕೊಡ್ದು ಹಿಂಗೆ ಮಾಡ್ತಾನೆ. ಇವಾಗ ಯಪ್ ಬಂದ್ಬಿಟ್ರೆ ನನಗೆ ಇವಾಗ ಎಲ್ಲಿ ಯಪ್ ಬೈಯುತ್ತೋ ಏನೋ ಅಮ್ಮಂಗಾಗತ್ತೆ, ಅದೊಂದು ಕಡೆಗೆ ಟೆನ್ಷನ್ನು. ಅಯ್ಯೋ ನೋಡಮ್ಮ, ಅಲ್ಲ ನಿನ್ನ ಮೇಲೂ ಹಿಂಗೆ ಮಾಡ್ತಾಳಲ್ಲ ಅವಳು, ಯಾಕೆ? ನಾವಂತೂ ಬಿಡತ್ತ ಏನೋ ತಪ್ಪು ಮಾಡಿದ್ವಿ ಅಂತ ಅಂದಾನ. ಏನೋ ಬಿಡತ್ತ ನಮ್ಮ ಮೇಲೆ ಏನೋ ಇದು ಮಾಡಿದ್ಲು ಅಂತ. ನಮ್ಮ ಅಣ್ಣ ತಮ್ಮಳು ಸಾವಿರ ಇರ್ತಾವೆ, ನೀವೇನಮ್ಮ ಮಾಡ್ತೀರಾ? ಇವಳು ಮಾತಾಡ್ದಂಗೆ ಸುಮ್ಮನಿದ್ರೆ ಯಾಕೋ ಬೋಲ್ ಇದನ್ನ ಮಾಡ್ತಾಳೆ. ಕೇಳನ್ ಬಾ, ನಾನು ಅದಕ್ಕೆ ಅಂತದ್ದೇನಿಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಮ್ಮನ್ ಬಾ. ನೋಡಿ ನಾವೇನಪ್ಪ ಮಾಡಿದೀವಿ? ನಿಮ್ಮ ಅಣ್ಣ ತಮ್ಮಳ ಮಧ್ಯೆ 1000 ಇರುತ್ತಕ್ಕ. 1000 ಇರುತ್ತೆ, ಅದನ್ನ ನಮ್ಮ ಮೇಲೆ ಹಾಕಿದ್ರೆ ಆಗುತ್ತಾ ಸಿಟ್ಟ? ಆ ಸಿಟ್ಟ ನಾವು ಯಾವ ಸುದ್ದಿ ಸವಾಸಕ್ಕೂ ಹೋಗಿಲ್ಲ, ನಾನು ಅವ್ರ ಸುದ್ದಿಗೂ ಹೋಗಿಲ್ಲ. ನೀವು ಪದಾಡ್ಕೊಂಡ್ರೆ ನಾವು ಏನಾನ ಅವ್ರನ್ನ ಬೈಯೋದಾಗ್ಲಿ ಏನಾನ ಮಾಡ್ತಿದ್ದೇನಕ್ಕ. ನೋಡು ಎಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ನನ್ನ ತಮ್ಮ ಏನು ಮಾಡೋಣಕ್ಕ? ನನ್ನ ತಮ್ಮನ ಕಟ್ಟಾಕವ್ರೆ. ಬಾ ಅವ್ರನ್ನ ಕರ್ಕೊಂಡು ಬಾ, ಇವ್ರನ್ನ ಕರ್ಕೊಂಬಾ ಅಂತ ಎಷ್ಟು ಇದು ಮಾಡ್ತಾ ಇದ್ದಾರೆ. ಬಾ ಆರಾಕ ಹೋಗೋಣ. ಅವ್ರು ಹೇಳೋವೆಲ್ಲ ಏನೂ ಕೇಳ್ಬೇಡ. ನಮ್ಮ ಮನೆಯಾಗ ನಾನು ಇರಿಸ್ಕೊಂಡಿದ್ದೀನಿ ಅವ್ರನ್ನ ಅಂತನ್ನು. ಅದು ಅವ್ರ ದುಡ್ಡು ಕೊಡ್ರಿ ಅನ್ನು. ಭಾಳ ದೊಡ್ಡಮ್ಮ ಇದು ಮಾಡ್ತಾ ಇತ್ತು ಕಣ. ನನಗೆ ಸರಿಯಾಗಿ ಬಂದ್ಬಿಡೋಣ ಆ ದೊಡ್ಡಮ್ಮನ ಅನ್ಸುತ್ತೆ. ಮೊನ್ನೆ ಹೇಳ್ತೀನಿ ಶಾರು, ನೀನಾದ್ರೂ ಸರಿಯಾಗಿ ಅಂತೀಯ. ಆ ದೊಡ್ಡಮ್ಮ ಯಾಕೆ ಭಾಳ ಇದನ್ನ ಮಾಡ್ತಾ ಐತೆ ಇತ್ತೀಚೆಗೆ ಒಂಥರ ಹಂಗೆ. ಯಪ್ಪ ಯಾವ್ದೊಂದು ವಿಷಯದಾಗ ಆಗ್ಲಿ ನಮ್ಮ ಮೇಲೆ ಎಷ್ಟು ಇದನ್ನ ಮಾಡ್ತಾರ ಅವರು. ಸದ್ರ ಸಿಕ್ಕಿದೀವಲ್ಲ ಅದಕ್ಕೆ ಹಿಂಗೆ ಮಾಡ್ತಾರೆ ಬಿಡು, ಇವ್ರದ್ದೇನು ಲೆಕ್ಕ ಅನ್ನೋತಾರ. ನಮ್ಮನ್ನೊಂಥರ ಸದ್ರ ತಗೊಂಡವ್ರು ಅವರು. ಮಾತಾಡಬಾರ್ದು ಬಿಡತ್ತ ಏನೋ ಸುಮ್ಮನೆ ಯಾಕೆ ಆಗ್ಲಲ್ಲ ನಮ್ಮ ಪಾಡಿಗೆ ನಾವು ಬಂದಿದೀವಿ. ಅಷ್ಟೊಂದೆಲ್ಲ ನಮಗೆ ಮೋಸ ಮಾಡಿದ್ರು. ನನಗೆ ಹೇಳಿದ್ರು ಬಾ ಅವ್ರನ್ನ ಬಿಟ್ಟು ನಮ್ಮ ಮನೆಗೆ ಇರ್ಮಂತೆ, ಮನೆ ಕೆಲಸ ಮಾಡ್ಕೊಂಡು ಅಂತ. ನಾನು ಇಲ್ಲಮ್ಮ, ನಾನು ಯಾಕೆ ಬರೋಣ? ನಾನು ಮನೆ ಕೆಲಸ ಮಾಡ್ಕೊಂಡು ಅವ್ರ ಮನೆಗಿರೋ ಅಂಥದ್ದು ಏನಾಗೈತೆ? ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು ನಾನು. ಅಮ್ಮನ ಕೈಲಿ ಆಗಲ್ವಂತೆ ಮನೆ ಕೆಲಸ ಮಾಡ್ಕೊಂಬಕ್ಕೆ, ಮನೆ ಕೆಲಸ ಮಾಡ್ಕೊಂಡು ಇರುವಂತೆ ಅಂತ ಒಂದಿನ ಕರೆದು ಹೇಳ್ತು ನನಗೆ. ನೀವು ಇನ್ನೂ ಜಗಳ ಆಡಿರ್ಲಿಲ್ಲ ಅವಾಗಲೇ, ನಮ್ಮ ಮನೆಗೆ ಇರು ಕೈಯಮ್ಮ ಅಂತ ಹೇಳಿ ಊಟ ತಿಂಡಿ ಎಲ್ಲ ಕೊಡ್ತೀವಿ ಅಂತ. ಇಲ್ಲ ಕಣಕ, ನಾನೇನೇನು ಮನೆ ಕೆಲಸದವಳಲ್ಲ, ನಾನೇನು ಮನೆ ಕೆಲಸ ಮಾಡಕ್ಕೆ ಬಂದಿಲ್ಲ. ಏನೋ ನಮ್ಮ ಮನೆಯಾಗೆ ಮನೆ ಇಲ್ಲ, ನಮ್ಮ ಮನೆಗೆ ಒಳ್ಳೆ ಸಂಬಳ ಸಿಗುತ್ತೆ ಅಂತ ಬೆಂಗ್ಳೂರಿಗೆ ಹೋಗವ್ರೆ. ನನಗೆ ಬೆಂಗ್ಳೂರಿಗೆ ಹೋಗೋಕೆ ಇಷ್ಟ ಇಲ್ಲ, ಇಲ್ಲೇ ಇರು ಅಂತ ಬಿಟ್ಟೋಗೆ. ತಾಯಪ್ಪ ಊಟ ತಿಂಡಿ ಎಲ್ಲ ಬೇರೆ ಐತೆ. ನಾನು ಹೋದ್ರೆ ಸಪ್ರೇಟ್ ರೂಮ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ರೂಮ್ ಮಾಡ್ಕೊಂಡ್ರೆ ಸುಮ್ಮನೆ ಇದಾಗುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ಖರ್ಚು ಅಂತ ಹೇಳಿ ನಾವು ಹೋಗಿಲ್ಲ ಕಣಕ್ಕ ನಮ್ಮ ಬೆಂಗ್ಳೂರಿಗೆ ಅಂತ. ನಾನು ಹಿಂಗೆಲ್ಲ ಹೇಳಿದ್ದೀನಿ. ನಮ್ಮ ಕವನಕ್ಕ ಕರ್ಕೊಂಬಂತು ಬಿಡು, ನನ್ನ ತಮ್ಮ ಹೆಂಡತಿ ಚೆನ್ನಾಗಿರ್ಲಿ ಅಂತ ಎಷ್ಟು ಸಹಾಯ ಮಾಡೋದು ಕಣಕ್ಕ ಅಂತ ನಾನು ನಿಮ್ಮ ಹೊಗಳದ್ನಲ್ಲ, ಅದಕ್ಕೆ ಸಿಟ್ಟು. ಇವರೆಲ್ಲ ಚೆನ್ನಾಗಿದ್ದಾರಲ್ಲ ಅಂತ ಇಲ್ಲೂ ತಂದಿಕ್ಕಕ್ಕೆ ತಮ್ಮಗೆಲ್ಲನ ಇಲ್ಲಿಂದ ಅದನ್ನ ಕಳಿಸ್ತಾಳೆ ಇದನ್ನ ಕಳಿಸಿ ಯಾತೆತ ಮಾತಾಡ್ತಾ ಇದ್ದಾರೆ. ನನ್ನ ತಮ್ಮ ಏನು ಎಷ್ಟು ಇದೆ, ಅವನು ದುಡಿತಾನೆ, ಅವನು ಬಿಗಿಯಾಗ ಇದ್ದಾನೆ. ತಮ್ಮಂಗೆ ಎಲ್ಲ ಇಲ್ಲಿಂದನ ಇಲ್ಲದ್ದು ಹೇಳ್ಕೊಟ್ಟಾರೆ ನಿಮ್ಮ ಅತ್ತೆಗೆ. ತರಕಾರಿ ಕಳಿಸ್ತೀಯಾ, ಎಣ್ಣೆ ಕಳಿಸ್ತೀಯಾ, ಬೆಣ್ಣೆ ಕಳಿಸ್ತೀಯಾ? ಯಾವ ಎಣ್ಣೆ ಕಳಿಸಿದ್ದೀನಿ, ಯಾವ ತರಕಾರಿ ಕಳಿಸಿದ್ದೀನಿ ನೀವೇ ನೋಡ್ತೀರಿ. ಇಷ್ಟು ದಿವಸ ಎಂದಾನ ನನ್ನ ತಮ್ಮಿಂದನ ಬಂದು ತರಕಾರಿ ಇಲ್ಲದ್ದೇ ಮಾತಾಡ್ತೈತೆ ನಿಮ್ಮ ಅತ್ತೆ. ತರಕಾರಿ ಎಲ್ಲ ಕಳಿಸ್ತೀಯಾ, ರಾಗಿ ಹಸಿಟ್ಟು ಕಳಿಸ್ತೀಯಾ, ಅಕ್ಕಿ ಕಳಿಸ್ತೀಯಾ, ಇಲ್ಲಿಂದ ಎಲ್ಲ ಕಳಿಸ್ತೀಯ. ನಿನ್ನ ತಮ್ಮನಿಗೆ ಕಟ್ಟಿ ಸಾಂಬಾರ ಖಾರದ ಪುಡಿ ಅಂತ ಹೇಳ್ತೈತೆ. ಅಲ್ಲ ಎಂದಾನ ನನ್ನ ತಮ್ಮ ಬಂದು ಯಾತನ ತಾಂಡೋಗವನ ಹೇಳು ಕವನಕ್ಕ. ಇಲ್ಲಪ್ಪ, ನಾವು ನೋಡ್ದಂಗೆ ಯಾತ ತಾಂಡಿಲ್ಲ, ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು ಹೇಳ್ತೀಯ? ನೀನು ಹೇಳಕ್ಕೆ ಹೋಗ್ಬೇಡ, ಸುಮ್ಕೆ ನಾನೆಲ್ಲ ಕೇಳ್ತೀನಿ. ಎಂದು ಪಾಪ ಬಂದೆಲ್ಲ ಯಾತ ಕಳಿಸೇ ಇಲ್ಲ, ಸುಮ್ಮನೆ ಯಾಕೆ ಮಾತಾಡಬೇಕು? ನೋಡಂಗೆ ಮಾತಾಡ್ತಾರೆ, ಹಂಗೆ ಮಾತಾಡಿದ್ರೆ ನನಗೆ ಬೇಜಾರಾಗಕ್ಕಿಲ್ವ? ನೋಡಪ್ಪ ಹೆಂಗೆ ಮಾತಾಡ್ತಾರೆ ನಮ್ಮ ಬಗ್ಗೆ, ನನ್ನ ತಮ್ಮನ ಬಗ್ಗೆ ಅಂತ. ನನಗೆ ಎಷ್ಟು ಇದನ್ನು ಮಾಡ್ತಾರೆ ನೋಡಿ ನಮ್ಮ ಮೇಲೆ. ಎಷ್ಟೋ ಒಂದಿಷ್ಟು ಇಲ್ಲ ಅಂತೇಳಿ ಹಿಂಗೆ ಮಾತಾಡಬಾರ್ದು, ಎಷ್ಟೋ ನಮ್ಮ ಮನೆ ಇಲ್ಲ ಅಂತ. ನೋಡೋಣ ವೀಕ್ಷಕರೇ, ಕವನಕ್ಕನ ಹತ್ರ ಹಿಂಗೆ ಹೇಳ್ತಾ ಇದ್ದೀನಿ. ಇವಾಗ ನನ್ನ ಕವನಕ್ಕೂ ಚೆನ್ನಾಗಿ ನಂಬಿಸ್ತಾ ಇದ್ದೀನಿ. ಅಕ್ಕ ಮಾತಾಡಬಾರ್ದು ಅಂತ ಇತ್ತು, ಆದರೆ ಮಾತಾಡ್ತಾ ಇದ್ದೆ ಇರುವಾಗಿ. ಎದ್ರಕಮ್ಮಕ್ಕೆ ಹೋಗಲ್ಲ, ಎದ್ರಕಂಡ್ರೆ ಎದುರಿಸ್ತಾರೆ ಜನ. ಬರೀ ಪೊಲ್ಲೆ ಏನು ಮಾಡ್ತಾರೆ ಮಾಡಲಿ, ನೋಡೋಣ ನಾವೇನು ಮಾಡಿದ್ದೀವಿ ಅವ್ರಿಗೆ ಅಂಥದ್ದು. ನಾನು ಕವನಕ್ಕನಿಗೆಲ್ಲ ಚೆನ್ನಾಗಿ ನಂಬಿಸ್ಬಿಟ್ಟಿದ್ದೀನಿ. ಅವ್ರೇನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ನಾವು ಹೇಳೋದಕ್ಕೆ ಸರಿಯಾಗಿ ಸುಮ್ಮನೆ ಆಗ್ಬಿಡ್ಬೇಕು ಅವರು. ನಂಗೆ ಮಾಡ್ತೀನಿ ನೋಡ್ರಿ. ಏನೋ ತಿಳ್ಕೊಬಿಟ್ಟವಳೆ ಕರಿಯಮ್ಮ ಎಂತವಳು ಅನ್ನೋದು ಇನ್ನೂ ಗೊತ್ತಿಲ್ಲ ಯಾರಿಗೂ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.